ಇನ್ನು ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸುಮಾರು 1.5 ಕೋಟಿ ಮೌಲ್ಯದ 1 ಕೆಜಿ ಎಂಡಿಎಂಎಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 1.5 ಕೋಟಿ ಮೌಲ್ಯದ 1 ಕೆಜಿ ಎಂಡಿಎಂಎಯನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಓರ್ವ ವಿದೇಶಿ ಪ್ರಜೆ ಮತ್ತು ಮಹಿಳೆಯನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಆಫ್ರಿಕಾ ಮೂಲದವನು ಅಂತ ಹೇಳಿ ಗೊತ್ತಾಗಿದೆ. ಸ್ವತಃ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಡ್ರಗ್ಸ್ ಜೊತೆಗೆ ಇನ್ನೂ ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಲ್ಲಿ ಜಪ್ತಿ ಮಾಡಿಕೊಳ್ಳಲಾಗಿದೆ. ಆತನ ಬಳಿ ಇದ್ದಂತಹ ಬೆಲೆ ಬಾಳುವಂತಹ ವಾಚ್ಗಳು ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದಿನಾಂಕ 17/9/24ರಂದು ಸಿಸಿಬಿಯ ಅಧಿಕಾರಿಗಳು ಇನ್ನೊಬ್ಬ ವಿದೇಶಿ ಡ್ರಗ್ ಪೆಡ್ಲರ್ನ ಬಂಧಿಸಿ ಆತನಿಂದ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಒಂದು ಹೈಡೌಟ್ನಿಂದ ಸುಮಾರು 1.5 ಕೆಜಿಯಷ್ಟು MDMA ಕ್ರಿಸ್ಟಲ್ಗಳು ಮತ್ತು ಎಲೆಕ್ಟ್ರಾನಿಕ್ ತೂಕದ ಯಂತ್ರ 3 ಮೊಬೈಲ್ ಫೋನ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಆತನ ಜೊತೆಗೆ ಇದ್ದಂತಹ ಓರ್ವ ಮಹಿಳೆಯನ್ನು ಕೂಡ ನಾವು ಬಂಧಿಸಿದ್ದೇವೆ. ಆರೋಪಿ ಏನಿದ್ದಾನೆ ಈತ ಆಫ್ರಿಕಾ ದೇಶದವನಾಗಿದ್ದು ಅಲ್ಲಿಂದ ಭಾರತಕ್ಕೆ 2018ರಲ್ಲಿ ಭಾರತಕ್ಕೆ ಬಂದಿದ್ದಾನೆ. ನಂತರ ಈತನ ಮೇಲೆ ಈ ಹಿಂದೆ KR ಪುರಂ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಇದೇ ರೀತಿಯ NDPS ಆ್ಯಕ್ಟ್ನಲ್ಲಿ ಒಂದು ಪ್ರಕರಣ ಕೂಡ ಈತನ ಮೇಲೆ ದಾಖಲಾಗಿದೆ. ಆತನ ಜೊತೆ ಸಿಕ್ಕಿರ್ತಕ್ಕಂತಹ ಮಹಿಳೆ ಬೆಂಗಳೂರು ನಗರದವಳೇ ಆಗಿದ್ದಾಳೆ. ಆಕೆಯೂ ಕೂಡ ಆತನೊಂದಿಗೆ ಈ ಮಾದಕ ವಸ್ತುಗಳ ಒಂದು ಮಾರಾಟದಲ್ಲಿ ಭಾಗಿಯಾಗಿದ್ದು ಅನ್ನೋದು ಮಾಹಿತಿಯಿಂದ ಗೊತ್ತಾಗಿದೆ. ಇವರೆಲ್ಲರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ಒಂದು ಉತ್ತಮ ಕಾರ್ಯಾಚರಣೆ. ದಿನಾಂಕ 17/9/24ರಂದು